ತುಂಬಾ ಜನ ವೆಜಿಟೇರಿಯನ್ಸ್ಗೆ ಫೇವ್ರೆಟ್ ಫುಡ್ ಅಂತ ಹೇಳಿದ್ರೆ ಪನ್ನೀರು. ಹೌದು. ಅದರಲ್ಲೂ ಪ್ರೋಟೀನ್ ಗಾಗಿ ತುಂಬಾ ಜನ ಪನ್ನೀರ್ನ ಪ್ರಿಫರ್ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಈ ಪನ್ನೀರ್ ಅಡಲ್ಟ್ರೇಷನ್ ತುಂಬಾ ಕಡೆ ಕಾಣಿಸ್ಕೊಳ್ತಿದೆ. ಸೊ ಇದು ಯಾಕೆ ಆಗ್ತಿದೆ ಮತ್ತೆ ಹೇಗೆ ಇದನ್ನ ಐಡೆಂಟಿಫೈ ಮಾಡೋದು ಸರ್? ಸೊ ಇವತ್ತು ಕೂಡ ನಾವು ನೋಡ್ಬೋದು ನ್ಯೂಸ್ಗಳಲ್ಲಿ ತುಂಬಾ ಇದೆ. ಪನೀರಲ್ಲಿ ಏನು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದಾರೆ, ಸುಮಾರು 160-170 ಸ್ಯಾಂಪಲ್ಸ್ಗಳನ್ನು ಏನು ಕಲೆಕ್ಟ್ ಮಾಡಿದ್ದಾರೆ. ಕೆಲವೊಂದು ಸ್ಯಾಂಪಲ್ಸ್ಗಳು ಅನ್ಸೇಫು, ಮತ್ತು ಅದರಲ್ಲಿ ಕಲಬೆರಿಕೆ ಆಗಿದೆ, ರಾಸಾಯನಿಕ ವಸ್ತುಗಳಿದೆ, ಪ್ಲಸ್ ಕಲರಿಂಗ್ ಏಜೆಂಟ್ಸ್ ಇದೆ, ಕೆಲವೊಂದು ಬ್ಯಾಕ್ಟೀರಿಯಾಸ್ಗಳು ಪತ್ತೆಯಾಗಿದೆ. ಇದರಿಂದ ಹೃದಯಕ್ಕೆ ಮತ್ತು ನಮ್ಮ ಕಿಡ್ನಿಗೆ ಒಳ್ಳೇದಲ್ಲ, ನಮ್ಮ ಒಂದು ಗಟ್ಟಿನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ವರದಿಯಲ್ಲಿ ಬಂದಿದೆ. ಇದು ಏನಕ್ಕೆ ಆಗ್ತಿರ್ಬೋದು ಅಂತ ಹೇಳಿದ್ರೆ ಸಪ್ಲೈ ಆ್ಯಂಡ್ ಡಿಮಾಂಡ್. ಅಗೇನ್ ತುಂಬ ಜನ ಪನೀರ್ ಒಳ್ಳೇದು ಅಂತ ಹೇಳಿಬಿಟ್ಟು ತುಂಬ ಡಿಮಾಂಡ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಇಲ್ಲಿ ಸಪ್ಲೈ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಈ ರೀತಿಯಾದಂಥ ಕಲಬೆರಿಕೆ ಆಗ್ಬೋದು. ಅಥವಾ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದೇ ತುಂಬ ಕಡಿಮೆ ಇತ್ತು ಅಂತ ಹೇಳಿದ್ರೆ ಜಾಸ್ತಿ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇರ್ಬೋದು. ಅಥವಾ ಬೇರೆ ಇನ್ನಿತರ ಕಾರಣಗಳು ಕೂಡ ಇರಬಹುದು, ಕಮರ್ಷಿಯಲ್ ಕಾರಣಗಳೆಲ್ಲ ಇರಬಹುದು. ಸೊ ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿ ಅದನ್ನು ಚೂಸ್ ಮಾಡಬೇಕು.